ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ದಿನಾಂಕ 9/8/2026, ಅದೇ ರೀತಿಯಾಗಿ ಇಂದು ದಿನಾಂಕ 10/8/2026 ಪ್ರಜಾವಾಣಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ದ ಹಿಂದೂ ಹಾಗೂ ಇತರ ಮೂಲಗಳಿಂದ ಸಂಗ್ರಹಣೆ ಮಾಡಿರುವಂತಹ ಪರೀಕ್ಷಾಧಾರಿತ ಪ್ರಚಲಿತ ಘಟನೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಈ 2 ದಿನಗಳ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಆಪರೇಷನ್ ಮುಕ್ತ ಇದೆ. ನಂತರ ಗಡಿ ಪ್ರದೇಶಗಳಲ್ಲಿ ಇಂಧನ ಯೋಜನೆಗಳ ಮೇಲಿನ ನಿರ್ಬಂಧಗಳ ಬಗ್ಗೆ ಸುದ್ದಿ ಇದೆ. ನಂತರ ಪ್ರಮುಖ ಭದ್ರತಾ ಪರವಾನಗಿಗಳ ಬಗ್ಗೆ ಸುದ್ದಿ ಇದೆ. ದೇಶದ ಮೊದಲ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ ಸುದ್ದಿಯಲ್ಲಿದೆ. ಹಾಗೂ ಭಾರತದ ಮೊದಲ ಖಾಸಗಿ ರಾಕೆಟ್ ಇಂಜಿನನ್ನು ಬೆಂಗಳೂರಿನಲ್ಲಿ ತಯಾರು ಮಾಡಲಾಗಿದೆ, ಇದರ ಬಗ್ಗೆ ಒಂದು ಸುದ್ದಿ ಇದೆ. ಈ ಪ್ರಮುಖ ಪರೀಕ್ಷಾಧಾರಿತ ಸುದ್ದಿಗಳಲ್ಲಿ 5 ಸುದ್ದಿಗಳಲ್ಲಿ 3 ಸುದ್ದಿಗಳು ಅಂದರೆ ಆಪರೇಷನ್ ಮುಕ್ತ, ಅದೇ ರೀತಿಯಾಗಿ ದೇಶದ ಮೊದಲ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ ಹಾಗೂ ಭಾರತದ ಮೊದಲ ಖಾಸಗಿ ರಾಕೆಟ್ ಇಂಜಿನನ್ನು ತಯಾರು ಮಾಡಿರ್ತಕ್ಕಂಥದ್ದು. ಈ 3 ಸುದ್ದಿಗಳು ಸಹ ನಮ್ಮ ಕರ್ನಾಟಕವನ್ನು ಕೇಂದ್ರೀಕರಿಸಿಕೊಂಡು ಇರತಕ್ಕಂಥ ಸುದ್ದಿಗಳಾಗಿರುತ್ತೆ. ಸೊ ಹಾಗಾದರೆ ಬನ್ನಿ, ಈ 5 ಸುದ್ದಿಗಳನ್ನು ಪರೀಕ್ಷಾಧಾರಿತವಾಗಿ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ದಿನಾಂಕ 9 ಆಗಸ್ಟ್ 2026 ಮುಖಪುಟದಲ್ಲಿ ನಾವಿದ್ದೇವೆ. ಈ ಒಂದು ಮುಖಪುಟದಲ್ಲಿ ಪರೀಕ್ಷಾಧಾರಿತವಾಗಿ ಇರತಕ್ಕಂಥ ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಆರ್ಥಿಕ ಹೊರೆ ಸಮಾಜಕ್ಕೆ ಬರೆ ಅನ್ನತಕ್ಕಂಥ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಒಂದು ಸುದ್ದಿ ಇದೆ. ಇಲ್ಲಿ ಹಣದುಬ್ಬರದ ಭಾಗವಾಗಿ ಒಂದು ಸುದ್ದಿಯನ್ನು ಕೊಡಲಾಗಿದೆ. ಇಲ್ಲಿ ಹಣದುಬ್ಬರ ಏನು ಅಂತೇಳಿ ನಾವು ಪರೀಕ್ಷಾಧಾರಿತವಾಗಿ ನೋಡೋದಾದರೆ, ನೋಡಿ, ಹಣದುಬ್ಬರ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟ ನಿರಂತರವಾಗಿ ಏರಿಕೆಯಾಗುವಂತಹ ಒಂದು ಸ್ಥಿತಿಗೆ ನಾವು ಹಣದುಬ್ಬರ ಅಂಥೇಳಿ ಕರಿತೇವೆ. ಇಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ, ಮೊದಲು ಒಂದು 100 ರೂಪಾಯಿ ತೊಗೊಂಡೋಗಿ ನಾವು 5 ವಸ್ತುಗಳನ್ನು ನಾವು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿದ್ರೆ, ಇದೀಗ ಏನಾಗುತ್ತೆ, ಬೆಲೆಗಳ ಏರಿಕೆಯಿಂದಾಗಿ ಇದೇ 100 ರೂಪಾಯಿಯನ್ನು ತೆಗೆದುಕೊಂಡು ನಾವು ಮಾರುಕಟ್ಟೆಗೆ ಹೋದಾಗ ಕೇವಲ 4 ವಸ್ತುಗಳನ್ನು ಮಾತ್ರ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನೇ ನಾವು ಹಣದುಬ್ಬರ ಅಂಥೇಳಿ ಕರಿತೇವೆ. ಈ ಹಣದುಬ್ಬರದಲ್ಲಿ 2 ವಿಧವಾದಂತಹ ಹಣದುಬ್ಬರಗಳು ಬರ್ತವೆ. ಒಂದು ಚಿಲ್ಲರೆ ಹಣದುಬ್ಬರ, ಮತ್ತೊಂದು ಸಗಟು ಹಣದುಬ್ಬರ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಹಣದುಬ್ಬರದ ಬಗ್ಗೆ ತಿಳ್ಕೊಳ್ಳಿ. ನಂತರದ ಸುದ್ದಿಯನ್ನು ನೋಡೋದಾದರೆ, ನೋಡಿ, ಮುಖಪುಟದಲ್ಲಿ ಮತ್ತೊಂದು ಸುದ್ದಿ ಇದೆ. ಗ್ರಾಮವನ್ನು ಮದ್ಯಮುಕ್ತವಾಗಿಸುವ ಪ್ರಯತ್ನಕ್ಕೆ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಅಂಥೇಳಿ ಒಂದು ಸುದ್ದಿಯನ್ನು ಕೊಡಲಾಗಿದೆ. ಈ ಹಟ್ಟಿ ಬರತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ. ರಾಯಚೂರು ಇದು ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಗೋಲ್ಡ್ ಮೈನ್ಸ್ಗೆ ಫೇಮಸ್ ಆಗಿರ್ತಕ್ಕಂಥದ್ದು ಈ ಒಂದು ಸ್ಥಳ. ಈ ಒಂದು ಹಟ್ಟಿ ಅನ್ನತಕ್ಕಂಥ ಗ್ರಾಮದಲ್ಲಿ ಮದ್ಯಮುಕ್ತವಾಗಿ, ಅಂದರೆ ಆ ಒಂದು ಗ್ರಾಮದಲ್ಲಿ ಮದ್ಯಮುಕ್ತವಾಗಿಸೋದಕ್ಕೆ ಅಲ್ಲಿರ್ತಕ್ಕಂತಹ ಮಹಿಳೆಯರು ಕಂಕಣ ತೊಟ್ಟಿ ಯಶಸ್ವಿಯಾದಂತಹ ಹಿನ್ನೆಲೆಯಲ್ಲಿ ಆ ಒಂದು ರಾಜ್ಯಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ರಾಜ್ಯ ಸಂಯಮ ಪ್ರಶಸ್ತಿಯನ್ನು ರಾಯಚೂರು ಜಿಲ್ಲೆಯ ಹಟ್ಟಿ ಗ್ರಾಮಕ್ಕೆ ಕೊಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮದ್ಯಮುಕ್ತವಾಗಿಸಿರುವಂತಹ ಹಿನ್ನೆಲೆಯಲ್ಲಿ. ಇಷ್ಟನ್ನು ನೆನಪಲ್ಲಿಟ್ಕೊಳ್ಳಿ. ನಂತರದ ಸುದ್ದಿಯನ್ನು ನೋಡೋದಾದರೆ, ನಂತರದ ಪುಟದಲ್ಲಿ ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿ ಇರೋದಿಲ್ಲ. ಸೊ ನಂತರದ ಪುಟದಲ್ಲೂ ಇರೋದಿಲ್ಲ. ನೋಡಿ, ಖಾಸಗಿಗೆ OPD ಇಲ್ಲ, ESI ಈ ಥರದ ಸುದ್ದಿಗಳು ನಮಗೆ ಬೇಕಾಗೋದಿಲ್ಲ ಪರೀಕ್ಷೆಗಳಿಗೆ. ನಂತರ ಪಶ್ಚಿಮ ಘಟ್ಟ ಆಫ್ ರೋಡಿಂಗ್ ಕಂಟಕ ಅಂತೇಳಿ ಒಂದು ಸುದ್ದಿಯನ್ನು ಕೊಡಲಾಗಿದೆ. ಇಲ್ಲಿ ನಮಗೆ ಪಶ್ಚಿಮ ಘಟ್ಟ ಅಂದ ಕೂಡಲೇ ನಮಗೆ ನೆನಪಿಗೆ ಬರಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಮಾಧವ್ ಗಾಡ್ಗಿಲ್ ಸಮಿತಿ, ಎರಡನೇದು ಕಸ್ತೂರಿ ರಂಗನ್ ಸಮಿತಿ. ಈ 2 ಸಮಿತಿಗಳು ಸಹ ಪಶ್ಚಿಮ ಘಟ್ಟಗಳ ಉಳಿವಿನ ಬಗ್ಗೆ ರಚನೆಯಾಗಿರ್ತಕ್ಕಂಥ ಒಂದು ಸಮಿತಿಗಳಾಗಿರ್ತವೆ. ಇಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿ ಒಟ್ಟಾರೆಯಾಗಿ 1.29 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದರೆ, ಕಸ್ತೂರಿ ರಂಗನ್ ಸಮಿತಿ ಏನು ಮಾಡುತ್ತೆ, ಈ ಮಾಧವ್ ಗಾಡ್ಗಿಲ್ ಸಮಿತಿಯ ವರದಿಯನ್ನು ಪರಿಷ್ಕರಿಸಿ ಒಟ್ಟಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ 37% ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಿರ್ತಾರೆ. ಈ 2 ಸಮಿತಿಗಳು ಸಹ ಪಶ್ಚಿಮ ಘಟ್ಟಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಬಿತ್ತರವಾಗಿರ್ತಕ್ಕಂಥ ಒಂದು ಸುದ್ದಿ ಪರೀಕ್ಷಾಧಾರಿತವಾಗಿ ಯಾವುದೇ ಪ್ರಾಮುಖ್ಯತೆಯನ್ನು ಹೊಂದಿರೋದಿಲ್ಲ. ನಂತರದ ಸುದ್ದಿಯನ್ನು ನೋಡೋದಾದರೆ, ನೋಡಿ, ಮೆಟಾ ಮಧ್ಯವರ್ತಿ ಸ್ಥಾನ ಪರಿಶೀಲನೆ ಅಂತ ಹೇಳ್ತಿದ್ದಾರೆ. ನಿನ್ನೆ ದಿನ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಇಲ್ಲಿ ಈ ಸುದ್ದಿ ನಮಗೆ ಪ್ರಾಮುಖ್ಯತೆಯನ್ನು ಹೊಂದೋದಿಲ್ಲ. ಆದರೆ ಮೆಟಾ ಅನ್ನತಕ್ಕಂಥ ಸಂಸ್ಥೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಸಂಸ್ಥೆಗಳಿಗೆ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ಸಂಸ್ಥೆಗಳಾಗಿರ್ತವೆ. ಅದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನಂತರ ಹೋರ್ಮುಜ್ UAE ಹಡಗಿನ ಮೇಲೆ ದಾಳಿ ಅಂತ ಹೇಳ್ತಿದ್ರೆ, ಇದು ಸಾಕಷ್ಟು ತಿಂಗಳುಗಳಿಂದ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಸ್ಥಳ ಆಗಿರುತ್ತೆ. ಅಮೆರಿಕ ಹಾಗೂ ಇರಾನ್ ದೇಶಗಳ ನಡುವಿನ ಸಂಘರ್ಷದ ಭಾಗವಾಗಿ ಈ ಒಂದು ಹೋರ್ಮುಜ್ ಜಲಸಂಧಿಯನ್ನು ಪದೇ ಪದೇ ಸುದ್ದಿಯಲ್ಲಿ ತರ್ತಾ ಇದ್ದಾರೆ. ಈ ಒಂದು ಹೋರ್ಮುಜ್ ಅನ್ನು ನಾವು ಭೂಪಟದಲ್ಲಿ ಗುರುತಿಸೋದಾದರೆ, ನೋಡಿ, ಇದು ಮಧ್ಯಪ್ರಾಚ್ಯ ದೇಶದ ಭೂಪಟ ಆಗಿರುತ್ತೆ. ಇರಾನ್ ದೇಶ ಬರ್ತಕ್ಕಂಥದ್ದು ಇಲ್ಲಿ. ನಂತರ ಹೋರ್ಮುಜ್ ಜಲಸಂಧಿ ಬರ್ತಕ್ಕಂಥದ್ದು ಇರಾನ್ ದೇಶದ ದಕ್ಷಿಣ ಭಾಗದ ಒಂದು ಭೂಪಟದಲ್ಲಿ ಬರುತ್ತೆ. ಈ ಒಂದು ಹೋರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿ, ಅದೇ ರೀತಿಯಾಗಿ ಒಮನ್ ಕೊಲ್ಲಿಯನ್ನು ಸಂಪರ್ಕಿಸಲು ಇರತಕ್ಕಂತಹ ಕಿರಿದಾದ ಜಾಗ ಆಗಿರುತ್ತೆ. ಅಂದರೆ ಕಿರಿದಾದ ಒಂದು ಜಲರಾಶಿ ಆಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಂಪು ಸಮುದ್ರ ಬರುತ್ತೆ. ಇಲ್ಲಿ ಕೆಂಪು ಸಮುದ್ರವನ್ನು ಹಾಗೂ ಏಡನ್ ಕೊಲ್ಲಿಯನ್ನು ಸಂಪರ್ಕಿಸುವುದಕ್ಕೆ ಇರತಕ್ಕಂತಹ ಮತ್ತೊಂದು ಜಲಸಂಧಿ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಬಾಬ್ ಎಲ್ ಮಂಡೇಬ್. ಸೊ ಇಲ್ಲಿ ಹಾರ್ಮುಜ್ ಜಲಸಂಧಿ
ಎಲ್ಲಿ ಭೂಪಟದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅಥವಾ ಯಾವ ಜಲರಾಶಿಗಳನ್ನು ಸಂಪರ್ಕಿಸುತ್ತೆ ಅಂತ ಹೇಳಿ ಕೇಳಿದಾಗ ಒಂದು ಪರ್ಷಿಯನ್ ಕೊಲ್ಲಿ ಹಾಗೂ ಒಮನ್ ಕೊಲ್ಲಿಯನ್ನು ಸಂಪರ್ಕಿಸೋದಕ್ಕೆ ಇರತಕ್ಕಂಥದ್ದೇ ಈ ಒಂದು ಹಾರ್ಮುಜ್ ಜಲಸಂಧಿ ಅಂತ ಹೇಳಿ ನೆನಪಲ್ಲಿ ಇಟ್ಕೊಳ್ಳಿ. ಇದರ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ ವಿಶ್ವದ ಸುಮಾರು 20% ಕಚ್ಚಾ ತೈಲ ಈ ಒಂದು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸಾಗಾಣಿಕೆ ಆಗುತ್ತೆ. ಈ ಹಾರ್ಮುಜ್ ಜಲಸಂಧಿಯ ಪ್ರಾಮುಖ್ಯತೆ ಇದಾಗಿರುತ್ತೆ. ಒಂದೊಮ್ಮೆ ಇದನ್ನು ಮುಚ್ಚಿದರೆ ಏನಾಗುತ್ತೆ, ತೈಲಗಳ ಬೆಲೆಯಲ್ಲಿ ವಿಪರೀತವಾಗಿರ್ತಕ್ಕಂಥ ಏರಿಕೆ ಆಗುತ್ತೆ. ಇದರಿಂದಾಗಿ ಹಲವಾರು ರಾಷ್ಟ್ರಗಳಲ್ಲಿ ಹಣದುಬ್ಬರದ ಪರಿಸ್ಥಿತಿ ಉಂಟಾಗುತ್ತೆ, ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಮುಂದುವರೆದು ಇರಾನ್ ದೇಶದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದರೆ ನೋಡಿ, ಮೊದಲಿಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ನಂತರ ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್ ಇಷ್ಟು ರಾಷ್ಟ್ರಗಳು ಅಂದರೆ ಈ 7 ರಾಷ್ಟ್ರಗಳು ಸಹ ಇರಾನ್ ದೇಶದ ಗಡಿಯನ್ನು ಹಂಚಿಕೊಂಡಿರ್ತವೆ. ಇದನ್ನು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ ಯಾವುದು ಅಂತ ಹೇಳಿದ್ರೆ ITAA ಟ್ಯಾಪ್. ಇದು ಆರ್ಡರ್ ವೈಸ್ ಅಂದರೆ ಎಡದಿಂದ ಬಲಕ್ಕೆ ಇರಾನ್ ದೇಶವನ್ನು ಸುತ್ತುವರೆದಿರ್ತಕ್ಕಂತಹ ಅಥವಾ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಇವಾಗಿರ್ತವೆ. ನೋಡಿ, ಮೊದಲಿಗೆ ಇರಾಕ್ ಇರುತ್ತೆ, ನಂತರ ಟರ್ಕಿ, ನಂತರ ಅರ್ಮೇನಿಯಾ, ಅಜರ್ಬೈಜಾನ್, ನಂತರ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ನಂತರ ಪಾಕಿಸ್ತಾನ. ಈ 7 ದೇಶಗಳು ಇರಾನ್ ದೇಶದ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳಾಗಿರ್ತವೆ. ನಂತರ ಇರಾನ್ನಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಬಂದರು ಯಾವುದು ಅಂತ ಹೇಳಿದ್ರೆ ಅದು ಚಾಬಹಾರ್ ಬಂದರಾಗಿರುತ್ತೆ. ಇದು ನಮ್ಮ ಭಾರತದ ಸಹಭಾಗಿತ್ವದಲ್ಲಿ ಇರಾನ್ ದೇಶ ನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನದಲ್ಲಿ ಗದ್ವಾರ್ ಅನ್ನತಕ್ಕಂಥ ಒಂದು ಮತ್ತೊಂದು ಬಂದರಿದೆ. ಈ ಬಂದರನ್ನು ಚೀನಾ ದೇಶ ಪಾಕಿಸ್ತಾನದ ಸಹಭಾಗಿತ್ವದಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ನಂತರದ ಸುದ್ದಿಗಳನ್ನು ನೋಡೋದಾದರೆ ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿಗಳು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನೋಡಿ, ಇಲ್ಲೊಂದು ಭಾನುವಾರದ ಪುರವಣಿ ಅಂತೇಳಿ ನೆನ್ನೆಯ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದು ಶಿವನ ಸಮುದ್ರದ ಒಂದು ಜಲವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಸುದ್ದಿಯಾಗಿದೆ. ಇದನ್ನು ಈ ಎಂಟೈರ್ ಅಂಕಣವನ್ನು ಓದಿದ ಮೇಲೆ ಅರ್ಥವಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇಡೀ ಏಷ್ಯಾ ಖಂಡದಲ್ಲಿಯೇ ಮೊದಲ ಬಾರಿಗೆ ವಿದ್ಯುತ್ತನ್ನು ಎಲ್ಲಿ ಉತ್ಪಾದನೆ ಮಾಡಲಾಯಿತು ಅಂತೇಳಿ ನೋಡಿದಾಗ ಅದು ನಮ್ಮ ಕರ್ನಾಟಕದ ಶಿವನ ಸಮುದ್ರದಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. 1902 ಜೂನ್ 30ರಂದು ಪ್ರಪ್ರಥಮ ಬಾರಿಗೆ ಈ ಒಂದು ಶಿವನ ಸಮುದ್ರ ಸ್ಥಾವರದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ ಹಾಗೂ ಇದರಿಂದ ನೇರವಾಗಿ ನಮ್ಮ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದರೆ ಯಾವುದೇ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪರೀಕ್ಷಾ ದೃಷ್ಟಿಯಿಂದ ಪಡ್ಕೊಳ್ಳೋದಿಲ್ಲ. ಸೊ ನಂತರ ಇದಿಷ್ಟು 9/8/2026 ಪ್ರಜಾವಾಣಿ ಪತ್ರಿಕೆಯ ಸುದ್ದಿಗಳಾಗಿರುತ್ತೆ. ನಂತರ ದಿನಾಂಕ 10/8/2026 ಅಂದರೆ ಇಂದು ಸೋಮವಾರದ ಪತ್ರಿಕೆಯನ್ನು ನೋಡೋಣ. ನೋಡಿ, ದಿನಾಂಕ 10 ಆಗಸ್ಟ್ 2026 ಮುಖಪುಟದಲ್ಲಿ ನಾವಿದ್ದೇವೆ. ಈ ದಿನಪತ್ರಿಕೆಯ ಮುಖಪುಟದ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ ನೋಡಿ, CBI ತನಿಖೆಗೆ ವಿದ್ಯಾರ್ಥಿಗಳ ಪಟ್ಟು ಅಂತೇಳಿ ಹೇಳ್ತಿದ್ದಾರೆ. ಇದು ನಡೀತಾ ಇರತಕ್ಕಂಥದ್ದು ಜಾರ್ಖಂಡ್ ರಾಜ್ಯದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಜಾರ್ಖಂಡ್ ರಾಜ್ಯದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ನಡೆಸ್ತಕ್ಕಂತಹ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಪರೀಕ್ಷೆಗಳಲ್ಲಿ ಉಂಟಾಗಿರತಕ್ಕಂತಹ ಪರೀಕ್ಷಾ ಅಕ್ರಮಗಳ ಕುರಿತು ತನಿಖೆ ಮಾಡಬೇಕು ಉನ್ನತ ಮಟ್ಟದಲ್ಲಿ ಅಂಥೇಳಿ ಒತ್ತಾಯ ಮಾಡಿ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗೋದಿಲ್ಲ, ಬರೋದು ಇಲ್ಲ. ನಂತರ ಈ ಪುಟದಲ್ಲಿ ಪರೀಕ್ಷಾಧಾರಿತವಾದ ಸುದ್ದಿಗಳನ್ನು ನೋಡೋದಾದರೆ ನೋಡಿ, ಒಪ್ಪಂದ ತಿರಸ್ಕರಿಸಿದ ಇಸ್ರೇಲ್ ಅಂತೇಳಿ ಒಂದು ಸುದ್ದಿ ಇದೆ. ಇಲ್ಲಿ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ, ಹಮಾಸ್ನವರು ನಿಶ್ಶಸ್ತ್ರಗೊಳ್ಳುವವರೆಗೆ ಹಿಂದೆ ಸರಿಯೋದಿಲ್ಲ ಅಂಥೇಳಿ ಅಲ್ಲಿನ ಪ್ರಧಾನಿಯಾಗಿರ್ತಕ್ಕಂಥ ನೇತನ್ಯಾಹು ಅವರು, ಅಂದರೆ ಇಸ್ರೇಲ್ನ ಪ್ರಧಾನಿಯಾಗಿರ್ತಕ್ಕಂಥ ನೇತನ್ಯಾಹು ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಹಮಾಸ್ ಯಾರು ಅಂತೇಳಿ ನಾವು ನೋಡಿದಾಗ ನೋಡಿ, ಕೆಲವೊಂದು ಬಂಡುಕೋರ ಗುಂಪುಗಳು ಮಧ್ಯಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿಸ್ತಾ ಇದ್ದಾವೆ. ಅವುಗಳು ಯಾವ್ಯಾವ ಅಂತ ನೋಡಿದಾಗ ನೋಡಿ, ಇವುಗಳಲ್ಲಿ ಹಿಜ್ಬುಲ್ಲಾ ಸಂಘಟನೆ ಬರುತ್ತೆ. ಇದು ಲೆಬನಾನ್ ದೇಶಕ್ಕೆ ಸೇರಿದೆ. ಹೌತಿಗಳು ಯಮನ್ ದೇಶಕ್ಕೆ ಸೇರಿದ್ದಾರೆ. ನಂತರ ಹಮಾಸ್ ರವರು ಗಾಜಾ ಪಟ್ಟಿಗೆ ಸೇರಿರ್ತಕ್ಕಂಥ ಬಂಡುಕೋರ ಗುಂಪುಗಳಾಗಿದ್ದಾರೆ. ಈ 3 ಗುಂಪುಗಳನ್ನು ಸೇರಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಆಕ್ಸಿಸ್ ಅಂತೇಳಿ ಕರೆಯಲಾಗುತ್ತೆ. ರೆಸಿಸ್ಟೆನ್ಸ್ ಆಕ್ಸಿಸ್ ಗ್ರೂಪ್ ಅಂತೇಳಿ ಕರೆಯಲಾಗುತ್ತೆ. ಇವುಗಳ ಪ್ರಮುಖ ಉದ್ದೇಶ ಅಥವಾ ಗುರಿ ಏನಾಗಿರುತ್ತೆ ಅಂತ ನಾವು ನೋಡಿದಾಗ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಅಮೇರಿಕದ ಪ್ರಭಾವವನ್ನು ತಗ್ಗಿಸೋದು ಅಥವಾ ಕುಂದಿಸೋದೇ ಈ 3 ಬಂಡುಕೋರ ಗುಂಪುಗಳ ಪ್ರಮುಖ ಗುರಿ ಆಗಿರುತ್ತೆ. ಸೊ ಇಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಇತ್ತೀಚೆಗಷ್ಟೇ ಅಮೇರಿಕ ಹಾಗೂ ಇರಾನ್ನ ನಡುವೆ ಒಂದು ಯುದ್ಧ ತೀಕ್ಷ್ಣತೆಯನ್ನು ಪಡ್ಕೊಳ್ಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇಸ್ರೇಲ್ನ ಮೇಲೆ ಈ ಒಂದು ಬಂಡುಕೋರ ಗುಂಪುಗಳು, ಅದರಲ್ಲೂ ಹಮಾಸ್ನವರು ದಾಳಿ ಮಾಡಿದ್ದರ ಪರಿಣಾಮವಾಗಿ ಅಮೇರಿಕ ತನ್ನ ಮಿತ್ರ ರಾಷ್ಟ್ರವಾದ ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ದನ್ನು ಪರಿಗಣಿಸಿ ಅದು ಸಹ ದಾಳಿಯನ್ನು ಮಾಡ್ತಕ್ಕಂಥದ್ದು. ನಂತರದ ಸುದ್ದಿಯನ್ನು ನೋಡೋದಾದರೆ ಈ ಪುಟದಲ್ಲಿ ಬೇರೆ ಯಾವುದೇ ಸುದ್ದಿಗಳು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನೋಡೋದಾದರೆ ನಾವು ಲಾಲ್ಬಾಗ್ ನಾಶಗೊಳಿಸಲು ಬಿಡವು ಅಂತ ಹೇಳ್ತಿದ್ದಾರೆ. ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ ನೋಡಿ, ಇಲ್ಲೊಂದು ಸುದ್ದಿ ಇದೆ, 52 ಬಾಂಗ್ಲಾ ಪ್ರಜೆಗಳ ಬಂಧನ ಅಂತ ಹೇಳ್ತಿದ್ದಾರೆ. ಇದು ಯಾಕಾಗಿ ಮಾಡಿದ್ದಾರೆ, ಯಾವ ಕಾರ್ಯಾಚರಣೆಯ ಭಾಗವಾಗಿ ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ ನೋಡಿ, ಆಪರೇಷನ್ ಮುಕ್ತ ಕಾರ್ಯಾಚರಣೆಯ ಭಾಗವಾಗಿ ಈ ಒಂದು 52 ಬಾಂಗ್ಲಾ ಪ್ರಜೆಗಳನ್ನು ಬೆಂಗಳೂರಿನ ಪೊಲೀಸರು ಇಲ್ಲಿ ಸೆರೆಯನ್ನು ಮಾಡಿಕೊಂಡಿದ್ದಾರೆ. ಆಪರೇಷನ್ ಮುಕ್ತ ನಿನ್ನೆಯ ದಿನ ಚರ್ಚೆ ಮಾಡಿದ್ವಿ ನಾವು, ಇವತ್ತು ಸಹ ಇದರ ಬಗ್ಗೆ ಚರ್ಚೆ ಮಾಡೋದಾದರೆ ನೋಡಿ, ಆಪರೇಷನ್ ಮುಕ್ತ ಕಾರ್ಯಾಚರಣೆ
ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಆಪರೇಷನ್ ಮುಕ್ತ ಹೆಸರಿನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದು ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಬಂಧಿಸಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದಾಗ ಉತ್ತರ ಬಂದ್ಬಿಟ್ಟು ಬೆಂಗಳೂರಿನ ಪೊಲೀಸ್ ಇಲಾಖೆಯವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಕಾರಣ ಯಾಕೆ? ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನು, ಅವರು ಬಾಂಗ್ಲಾದೇಶಿಯರಾಗಿರ್ಬೋದು, ಪಾಕಿಸ್ತಾನಿಗರಾಗಿರ್ಬೋದು ಅಥವಾ ಯಾವುದೇ ದೇಶದವರಾಗಿರ್ಬೋದು, ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಿದೇಶಿ ಪ್ರದೇಶಗಳನ್ನು ಸೆರೆ ಹಿಡಿಯೋದಕ್ಕೆ ಅವರು ರೂಪಿಸಿಕೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಹೆಸರೇ ಆಪರೇಷನ್ ಮುಕ್ತ. ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದರ ವಿಚಾರವಾಗಿ ನಾವು ಪಾಲಿಟಿಗೆ ಲಿಂಕ್ ಮಾಡಿ ಓದ್ಕೊಳ್ಳೋದಾದರೆ ನೋಡಿ, ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ 5ರಿಂದ 11 ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಭಾರತೀಯ ಪೌರತ್ವದ ಬಗ್ಗೆ ಹೇಳುತ್ತೆ. ಅನುಚ್ಛೇದ 11 ಪರ್ಟಿಕ್ಯುಲರ್ ಆಗಿ ಪೌರತ್ವದ ಕುರಿತು ಕಾನೂನು ಮಾಡೋದಕ್ಕೆ ಸಂಸತ್ತಿಗೆ ಇರತಕ್ಕಂತಹ ಅಲ್ಟಿಮೇಟ್ ಅಧಿಕಾರ ಅಂದರೆ ಸರ್ವೋಚ್ಚ ಅಧಿಕಾರದ ಬಗ್ಗೆ ಹೇಳುತ್ತೆ. ಇಲ್ಲಿ ಇನ್ನೊಂದು ನಮ್ಮ ಪೌರತ್ವ ಕಾಯ್ದೆ 1955 ಇದನ್ನು ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅಂದರೆ ಭಾರತೀಯ ಪೌರತ್ವ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಉತ್ತರ 1955 ಆಗಿರುತ್ತೆ. ಮತ್ತು ವಿದೇಶಿಗರ ಕಾಯ್ದೆ 1946, ಇದು ಪರೀಕ್ಷೆಗೆ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿರೋದಿಲ್ಲ, ಜಸ್ಟ್ ಜ್ಞಾನಾರ್ಜನೆಗಾಗಿ ಮಾತ್ರ ತಿಳ್ಕೊಳ್ಳಿ. ವಿದೇಶಿಯರ ಭಾರತ ಪ್ರವೇಶ, ವಾಸ ಮತ್ತು ನಿರ್ಗಮನಕ್ಕೆ ಸಂಬಂಧಿಸಿದಂತಹ ಒಂದು ಕಂಟ್ರೋಲಿಂಗ್ ಆಕ್ಟ್ ಯಾವುದು ಅಂತ ಹೇಳಿದ್ರೆ ಫಾರಿನರ್ಸ್ ಆಕ್ಟ್ 1946 ಆಗಿರುತ್ತೆ. ನಂತರದ ಪರೀಕ್ಷಾಧಾರಿತ ಸುದ್ದಿಗಳನ್ನು ನೋಡೋದಾದರೆ ನೋಡಿ, ರೆಪೋ ದರದಲ್ಲಿ ಯಥಾಸ್ಥಿತಿ, ನಿರೀಕ್ಷಿತ ಬೆಳವಣಿಗೆಯ ಕಡೆ RBI ಗಮನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ರೆಪೋ ದರವನ್ನು ನಿಗದಿಪಡಿಸತಕ್ಕಂಥದ್ದು ಯಾರು ಅಂತ ನಾವು ನೋಡಿದಾಗ ನೋಡಿ, ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರೋದು ನಿರೀಕ್ಷಿತವೇ ಆಗಿತ್ತು ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ರೆಪೋ ದರ ಅಂಥೇಳಿ ಏನು ಅಂತ ನಾವು ನೋಡಿದಾಗ, ರೆಪೋ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಗೆ ಹಣವನ್ನು ಸಾಲ ನೀಡುವಾಗ ವಿಧಿಸ್ತಕ್ಕಂತಹ ಬಡ್ಡಿ ದರವನ್ನು ರೆಪೋ ದರ ಅಂಥೇಳಿ ಕರೆಯಲಾಗುತ್ತೆ. ಅಂದರೆ ಇದನ್ನು ವಿಧಿಸ್ತಕ್ಕಂಥದ್ದು ಯಾರು ಅಂತ ಹೇಳಿ ನೋಡಿದಾಗ RBI ವಿಧಿಸುತ್ತೆ. ಯಾರಿಗೆ ವಿಧಿಸುತ್ತೆ ಅಂತೇಳಿ ನೋಡಿದಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಅಲ್ಪಾವಧಿಗೆ ಸಾಲ ನೀಡುವಾಗ ವಿಧಿಸ್ತಕ್ಕಂತಹ ಬಡ್ಡಿ ದರ ಆಗಿರುತ್ತೆ. ಹಾಗಾದರೆ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದರೆ ಏನು ಅಂತ ನೋಡಿದಾಗ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹೆಚ್ಚುವರಿ, ಜಸ್ಟ್ ಉಲ್ಟಾ ಇದಕ್ಕೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಹೆಚ್ಚುವರಿ ಹಣವನ್ನು RBI ಬಳಿ ಇಟ್ಟಾಗ RBI ಏನು ಮಾಡುತ್ತೆ, ಬ್ಯಾಂಕುಗಳಿಗೆ ಬಡ್ಡಿ ಕೊಡುತ್ತೆ. ಇಲ್ಲಿ ಏನು ಮಾಡುತ್ತೆ, RBI ಬಡ್ಡಿ ವಿಧಿಸುತ್ತೆ. ಆದರೆ ರಿವರ್ಸ್ ರೆಪೋನಲ್ಲಿ ಏನಾಗುತ್ತೆ, ವಾಣಿಜ್ಯ ಬ್ಯಾಂಕುಗಳು ಬಡ್ಡಿಯನ್ನು ಪಡ್ಕೋತವೆ. ರೆಪೋ ರೇಟ್ನಲ್ಲಿ ಏನಾಗುತ್ತೆ, ವಾಣಿಜ್ಯ ಬ್ಯಾಂಕುಗಳು ಆ ಒಂದು ಬಡ್ಡಿಯನ್ನು ಕಟ್ಟುತ್ತೆ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಿ. ನಂತರದ ಸುದ್ದಿ ನೋಡೋದಾದರೆ ಆಹಾರ ಸುರಕ್ಷತೆ ಬೇಕಿದೆ ಖಾತರಿ ವ್ಯವಸ್ಥೆ ಅಂತ ಹೇಳಿ ಹೇಳ್ತಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಪಂಚತಾರ ಹೋಟೆಲ್ಗಳಲ್ಲಿ ಅಥವಾ ಆ ಹೋಟೆಲ್ಗಳ ಮೇಲೆ ನಮ್ಮ ಆಹಾರ ಸುರಕ್ಷತಾ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥ ದಾಳಿಯ ಭಾಗವಾಗಿ ಈ ಸುದ್ದಿ ಬಿತ್ತರವಾಗ್ತಾ ಇದೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರದ ಸುದ್ದಿ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಇನ್ಯಾವುದೇ ಸುದ್ದಿ ಸಹ ಈ ದಿನದ ಪತ್ರಿಕೆಯಲ್ಲಿ ಹೊಂದಿರೋದಿಲ್ಲ. ಸೊ ಇದಿಷ್ಟು ಸುದ್ದಿಗಳು ಪ್ರಜಾವಾಣಿ ಪತ್ರಿಕೆಯ ಸುದ್ದಿಗಳಾಗಿರ್ತವೆ. ಮುಂದುವರೆದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ದ ಹಿಂದೂ ಮತ್ತು ಇತರ ಮೂಲಗಳಿಂದ ಸಂಗ್ರಹಣೆ ಮಾಡಿರುವಂತಹ ಪರೀಕ್ಷಾಧಾರಿತ ಸುದ್ದಿಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನೋಡಿ, ನಂತರದ ಸುದ್ದಿ ಗಡಿ ಪ್ರದೇಶಗಳಲ್ಲಿ ಇಂಧನ ಯೋಜನೆಗಳ ಮೇಲಿನ ನಿರ್ಬಂಧಗಳು ಅಂಥೇಳಿ ಸುದ್ದಿಯನ್ನು ಕೊಡಲಾಗಿದೆ. ಇಲ್ಲಿ ಯಾಕೆ ಈ ಸುದ್ದಿಯನ್ನು ಕೊಡಲಾಗಿದೆ ಅಂತೇಳಿ ನಾವು ನೋಡೋದಾದರೆ, ಹೊಸದಾದಂತಹ ಒಂದು ಮಾರ್ಗಸೂಚಿಗಳನ್ನು ಇತ್ತೀಚೆಗೆ ಭಾರತ ಸರ್ಕಾರ ನಮಗೆ ರಿಲೀಸ್ ಮಾಡಿದೆ. ನೋಡಿ, ಭಾರತದ ಗಡಿ ಪ್ರದೇಶಗಳಲ್ಲಿ ಸೌರ ಮತ್ತು ಪವನಶಕ್ತಿಯಂತಹ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಹೊಸ ಭದ್ರತಾ ಮಾರ್ಗಸೂಚಿಗಳನ್ನು ಹೊರಡಿಸಿದೆಯಂತೆ. ಅದರ ಪ್ರಕಾರ ನೋಡಿ, ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ ಏನಿದೆ ಅದು ಮತ್ತು LOC ಮತ್ತು LAC. LOC ಅಂತ ಹೇಳಿದ್ರೆ ಲೈನ್ ಆಫ್ ಕಂಟ್ರೋಲು, LAC ಅಂತ ಹೇಳಿದ್ರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲು. ಇದನ್ನು ಮ್ಯಾಪ್ನಲ್ಲಿ ನೋಡೋಣ. ನೋಡಿ, ಆ ಒಂದು ಸುದ್ದಿಯ ಪ್ರಕಾರ ಅಂದರೆ ಗಡಿ ಪ್ರದೇಶಗಳಲ್ಲಿ ಇಂಧನ ಯೋಜನೆಗಳಿಗೆ ನಿರ್ಬಂಧವನ್ನು ವಿಧಿಸಿರುವ ಸುದ್ದಿಯ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ LOC ಎಲ್ಲಿ ಕಂಡು ಬರುತ್ತೆ ನಮ್ಮ ಭಾರತದ ಭೂಪಟದಲ್ಲಿ ಅಂದರೆ ನೋಡಿ, ಇಲ್ಲಿ ಕೆಂಪು ಲೈನಲ್ಲಿ ಮಾರ್ಕ್ ಮಾಡಿರ್ತಕ್ಕಂತಹ ಒಂದು ಲೈನ್ ಏನಿದೆ ನೋಡಿ, ಇದು LOC ಆಗಿರುತ್ತೆ, ಲೈನ್ ಆಫ್ ಕಂಟ್ರೋಲ್. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಏನಿದೆ ಇದನ್ನು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಭಾರತ ಮತ್ತು ಚೀನಾ ನಡುವಿನ ಒಂದು ಜಮ್ಮು ಕಾಶ್ಮೀರದ ಬಳಿ ಇರತಕ್ಕಂತಹ ಒಂದು ಗಡಿರೇಖೆಯನ್ನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಗಡಿ ಅಂತ ಹೇಳಿ ಕರೆಯಲಾಗುತ್ತೆ. ಈ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ 1 ಕಿಲೋಮೀಟರ್ಗಳ ಒಳಗೆ ಅಂದರೆ ಸರಿಸುಮಾರು 1 ಕಿಲೋಮೀಟರ್ಗಳ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಇಂಧನ ಯೋಜನೆಗಳನ್ನು ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿ ಇಂಧನ ಯೋಜನೆಗಳು ಅಂತ ಹೇಳಿದ್ರೆ ಯಾವುದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತೇಳಿ ನಾವು ನೋಡಿದಾಗ ಸೌರ ಇಂಧನ ಯೋಜನೆಗಳಾಗಿರ್ಬೋದು, ಪವನ ಇಂಧನ ಯೋಜನೆಗಳಾಗಿರ್ಬೋದು ಅಥವಾ ಹೈಬ್ರಿಡ್ ಇಂಧನ ಯೋಜನೆಗಳಾಗಿರ್ಬೋದು, ಅವಕ್ಕೆಲ್ಲವಕ್ಕೂ ಸಹ ಈ ಒಂದು ಅಂತಾರಾಷ್ಟ್ರೀಯ ಗಡಿರೇಖೆಯಿಂದ 1 ಕಿಲೋಮೀಟರ್ಗಳು ನಿರ್ಬಂಧವನ್ನು ವಿಧಿಸಿದ್ದಾರೆ. ನಂತರ ಇದೇ ಗೃಹ ಸಚಿವಾಲಯ ಇನ್ನೊಂದು ನಿರ್ಬಂಧವನ್ನು ವಿಧಿಸಿದೆ. ಅದೇನು ಅಂತ ಹೇಳಿದ್ರೆ, ಈ ಒಂದು ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 50 ಕಿಲೋಮೀಟರ್ಗಳ ದೂರ, ಅಂತಾರಾಷ್ಟ್ರೀಯ ಗಡಿಯಿಂದ 50 ಕಿಲೋಮೀಟರ್ಗಳಷ್ಟು ದೂರ ಅಂದರೆ ನಮ್ಮ ಭಾರತದ ಒಳಕ್ಕೆ ಅವರೇನು ಮಾಡ್ತಾ ಇದ್ದಾರೆ, ಒಂದು ನಿರ್ಬಂಧವನ್ನು ವಿಧಿಸಿದ್ದಾರೆ. ಇದರ ಪ್ರಕಾರ ಈ ಒಂದು 50 ಕಿಲೋಮೀಟರ್ಗಳ ವಲಯವನ್ನು ಸಂವೇದನಾಶೀಲ ವಲಯ ಅಂಥೇಳಿ ಗುರುತಿಸಿದ್ದಾರೆ.
ಸಂವೇದನಾಶೀಲ ವಲಯ ಅಂತೇಳಿ ಗುರುತಿಸಿದ್ದಾರೆ, ಸೆನ್ಸಿಟಿವ್ ಝೋನ್ ಅಂತೇಳಿ. ಇದರ ಪ್ರಕಾರ ಈ ವ್ಯಾಪ್ತಿಯಲ್ಲಿ ಯಾವುದೇ ಯೋಜನೆಯನ್ನು ಆರಂಭ ಮಾಡೋದಕ್ಕೆ ನಮ್ಮ ಗೃಹ ಸಚಿವಾಲಯದ ಪರ್ಮಿಷನನ್ನು ತಗೋಬೇಕು ಅಂತೇಳಿ ಹೇಳ್ತಿದ್ದಾರೆ. ಇದೆಲ್ಲವನ್ನು ನೋಟ್ಸಲ್ಲಿ ಹಾಕಿದ್ದೇನೆ. ನಂತರ 20 ಕಿಲೋಮೀಟರ್ ಒಳಗೆ ಯಾವುದೇ ಯೋಜನೆಗಳಿಗೆ ನೀವು ಏನಾದರೂ ಯಾರಾದರೂ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆಯಿಂದ NOCಯನ್ನು ಕಂಪಲ್ಸರಿ ತಗೋಬೇಕು ಅಂಥೇಳಿ ಒಂದು ನಿರ್ಬಂಧವನ್ನು ವಿಧಿಸಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ನಮ್ಮ ಅಂತಾರಾಷ್ಟ್ರೀಯ ಗಡಿ ರೇಖೆಗಳಾಗಿರ್ತಕ್ಕಂಥ LOC ಅಥವಾ LAC, ಸೊ ಈ ಒಂದು ಪ್ರದೇಶಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ಗಡಿಗಳಿಂದ 1 ಕಿಲೋಮೀಟರ್ ಒಳಗೆ ಯಾವುದೇ ಇಂಧನ ಯೋಜನೆಗಳನ್ನು ಮಾಡೋ ಹಾಗಿಲ್ಲ. ನಂತರ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ ಸರಿಸುಮಾರು 50 ಕಿಲೋಮೀಟರ್ನಷ್ಟು ದೂರದಲ್ಲಿ ಯಾವುದಾದ್ರೂ ಡೆವಲಪ್ಮೆಂಟಲ್ ಆಕ್ಟಿವಿಟಿ ಯೋಜನೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಗೃಹ ಸಚಿವಾಲಯದ ಅನುಮತಿ ಕಡ್ಡಾಯ ಆಗಿರುತ್ತೆ. ಅದೇ ರೀತಿಯಾಗಿ 20 ಕಿಲೋಮೀಟರ್ಗಳು ಅಂದರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ 20 ಕಿಲೋಮೀಟರ್ಗಳ ಒಳಗೆ ಯಾವುದಾದ್ರೂ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಕಡ್ಡಾಯವಾಗಿ NOCಯನ್ನು ಪಡ್ಕೋಬೇಕಾಗುತ್ತೆ. ಅದು ರಕ್ಷಣಾ ಸಚಿವಾಲಯದಿಂದ ಪಡ್ಕೋಬೇಕಾಗುತ್ತೆ. ಮತ್ತು ಈ ನಿಯಮಗಳು ಯಾವೆಲ್ಲ ರಾಜ್ಯಗಳಿಗೆ ಅನ್ವಯ ಆಗ್ತವೆ ಅಂತ ನಾವು ನೋಡಿದಾಗ ನೋಡಿ, ಮೊದಲನೇದಾಗಿ ಜಮ್ಮು ಕಾಶ್ಮೀರ ಏನಿದೆ ಈ ಭಾಗಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ನಂತರ ಪಂಜಾಬ್ಗೆ ಅಪ್ಲಿಕೇಬಲ್ ಆಗುತ್ತೆ. ನಂತರ ಹಿಮಾಚಲ್ ಪ್ರದೇಶ, ಚಂಡೀಗಢ, ಗುಜರಾತ್, ನೆಕ್ಸ್ಟು ಈ ಒಂದು ಈಶಾನ್ಯ ಭಾಗದಲ್ಲಿ ಅರುಣಾಚಲ್ ಪ್ರದೇಶ. ಸೊ ಇಷ್ಟು ರಾಜ್ಯಗಳಿಗೆ ಅಪ್ಲಿಕೇಬಲ್ ಆಗ್ತವೆ ಈ ಒಂದು ನಿಯಮಗಳು. ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಭದ್ರತಾ ಪರವಾನಗಿಗಳನ್ನು ಸಹ ಇವರು ಈ ಒಂದು ಭದ್ರತಾ ಪರವಾನಗಿಗಳಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದಾರೆ. ಸೊ ಇವುಗಳಲ್ಲಿ ಪ್ರಮುಖವಾಗಿ 3 ರೀತಿಯಾಗಿರ್ತಕ್ಕಂಥ ಒಂದು ಪರ್ಮಿಟ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದು ಇನ್ನರ್ ಲೈನ್ ಪರ್ಮಿಟ್ ಅಂತೇಳಿ. ಹಾಗಾದರೆ ಇನ್ನರ್ ಲೈನ್ ಪರ್ಮಿಟ್ ಅಂದರೆ ಏನು ನೋಡಿ, ಇದು ಇತರ ರಾಜ್ಯಗಳ ಭಾರತೀಯ ನಾಗರಿಕರಿಗೆ ಅರುಣಾಚಲ ಪ್ರದೇಶ, ಮಿಜೋರಾಮು, ಅದೇ ರೀತಿಯಾಗಿ ನಾಗಾಲ್ಯಾಂಡು, ಮಣಿಪುರ ಏನು ಈ ಈಶಾನ್ಯ ರಾಜ್ಯಗಳಿದ್ದಾವೆ, ಈ ಈಶಾನ್ಯ ರಾಜ್ಯಗಳಿಗೆ ಪ್ರವೇಶವನ್ನು ಪಡೆಯೋದಕ್ಕೆ ಇನ್ನರ್ ಲೈನ್ ಪರ್ಮಿಟನ್ನು ಕಡ್ಡಾಯವಾಗಿ ಪಡ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇನ್ನರ್ ಲೈನ್ ಪರ್ಮಿಟನ್ನು ಯಾವ್ಯಾವ ರಾಜ್ಯಗಳಿಗೆ ಪ್ರವೇಶ ಮಾಡೋದಕ್ಕೆ ಪಡ್ಕೋಬೇಕು ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶ, ನಂತರ ಮಿಜೋರಾಮು, ನಂತರ ಮಣಿಪುರ, ನಾಗಾಲ್ಯಾಂಡ್, ಈ 4 ರಾಜ್ಯಗಳಿಗೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ಇನ್ನರ್ ಲೈನ್ ಪರ್ಮಿಟ್ಟು ಕಂಪಲ್ಸರಿ ಅಂತ ಹೇಳ್ತಿದ್ದಾರೆ. ನಂತರ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ಇನ್ನೊಂದು ವಿಧವಾಗಿರ್ತಕ್ಕಂಥ ಪರ್ಮಿಟನ್ನು ಹೇಳ್ತಾ ಇದ್ದಾರೆ. ಇದು ಈಶಾನ್ಯ ರಾಜ್ಯಗಳಿಗೆ, ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶ ನೋಡಿ, ಈಶಾನ್ಯ ರಾಜ್ಯಗಳು ಅಂತ ಹೇಳಿದ್ರೆ ಇವೆಲ್ಲವೂ ಸೇರಿಕೊಳ್ತವೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್. ನಂತರ ಉತ್ತರಾಖಂಡ್ ರಾಜ್ಯ, ಆ ನಂತರ ಹಿಮಾಚಲ ಪ್ರದೇಶ, ಇಷ್ಟೂ ರಾಜ್ಯಗಳಿಗೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ತೆಗೆದುಕೊಂಡು ವಿದೇಶಿ ಪ್ರಜೆಗಳು ಇಲ್ಲಿ ಹೋಗಬೇಕಾಗುತ್ತೆ. ನಂತರ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಚೀನಾ ಮತ್ತು ಅಫ್ಘಾನಿಸ್ತಾನದ ಪ್ರಜೆಗಳೇನಿದ್ದಾರೆ ಇವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಪರ್ಮಿಷನ್ ತಗೊಂಡು ಕಂಪಲ್ಸರಿ ಬರಲೇಬೇಕು. ಬಿಕಾಸ್ ಯಾಕೆ, ನಾವು ಭಾರತಕ್ಕೆ ಈ 3 ದೇಶಗಳನ್ನು ಶತ್ರು ರಾಷ್ಟ್ರಗಳು ಅಂತೇಳಿ ನಾವು ಪರಿಗಣಿಸಿದ್ದೀವಿ. ಮತ್ತು 3ನೇ ರೀತಿಯಾಗಿರ್ತಕ್ಕಂಥ ಒಂದು ಪರ್ಮಿಟನ್ನು ನೋಡೋದಾದರೆ ರಿಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟ್ ಅಂಥೇಳಿ ಒಂದಿದೆ ಇಲ್ಲಿ. ನೋಡಿ, ಈ ರಿಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟ್ ಸಿಕ್ಕಿಂನ ಕೆಲವೊಂದು ಭಾಗಗಳಿಗೆ ಅನ್ವಯ ಆಗುತ್ತೆ. ನಂತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಅನ್ವಯ ಆಗುತ್ತೆ. ಅಂದರೆ ಈ 2 ಪ್ರದೇಶಗಳಿಗೆ ಪ್ರವೇಶ ಮಾಡೋದಕ್ಕೆ ನಾವು ರಿಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಇದಿಷ್ಟು ಮಾರ್ಗಸೂಚಿಗಳನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನವರು ಇತ್ತೀಚೆಗೆ ಹೊರಡಿಸಿದ್ದಾರೆ. ಪ್ರಮುಖ ಭದ್ರತಾ ಪರವಾನಗಿಗಳು, ಅದೇ ರೀತಿಯಾಗಿ ಗಡಿ ಪ್ರದೇಶಗಳಲ್ಲಿ ಇಂಧನ ಯೋಜನೆಗಳ ಮೇಲಿನ ನಿರ್ಬಂಧಗಳ ಭಾಗವಾಗಿ ಕೆಲವೊಂದು ಸ್ಟ್ಯಾಟಿಕ್ ಪೋರ್ಷನ್ನ ಇನ್ಫಾರ್ಮೇಷನನ್ನು ಇಲ್ಲಿ ಕೊಡಲಾಗಿದೆ. ಸೊ ನಂತರದ ಸುದ್ದಿ, ದೇಶದ ಮೊದಲ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ. ಎಲ್ಲಿ ನೋಡಿ, ದೇಶದಲ್ಲೇ ಮೊದಲ ಸಾಧನೆ ಅಂತ ಇದು. ನಮ್ಮ ಬೆಂಗಳೂರಿನ HAL ವಿಮಾನ ನಿಲ್ದಾಣವು RNPCAT-H ಅಂದರೆ ರಿಕ್ವೈರ್ಡ್ ನ್ಯಾವಿಗೇಷನ್ ಪರ್ಫಾರ್ಮೆನ್ಸ್ ಕ್ಯಾಟಗರಿ H ಎಂಬ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಸಂಚಲನ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡಂತಹ ಭಾರತದ ಮೊದಲ ವಿಮಾನ ನಿಲ್ದಾಣ. ಇದು ಇಂಪಾರ್ಟೆಂಟ್. ಭಾರತದ ಮೊದಲುಗಳು ಯಾವೆಲ್ಲ ಬರ್ತಾವೋ ಅವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಅದರಲ್ಲೂ ಸಹ ಭಾರತದಲ್ಲಿ ಮೊದಲಾಗಿದ್ದು ಅದು ಕರ್ನಾಟಕದಲ್ಲಿ ಇದ್ದರೆ ಅದು ಇನ್ನೂ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾಕಾಗಿ, ದೇಶದ ಮೊದಲ ಉಪಗ್ರಹ ಆಧಾರಿತ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಮೊದಲ ವಿಮಾನ ನಿಲ್ದಾಣ ನಮ್ಮ HAL ವಿಮಾನ ನಿಲ್ದಾಣ ಆಗಿರುತ್ತೆ. ಈ ಒಂದು ಸುದ್ದಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥ ಸುದ್ದಿ ಯಾವುದು, ಕೇವಲ ಇಷ್ಟನ್ನು ಮಾತ್ರ ನೆನಪಲ್ಲಿಟ್ಕೋಬೇಕಾಗುತ್ತೆ. ಇಡೀ ದೇಶದಲ್ಲಿ ಉಪಗ್ರಹ ಆಧಾರಿತವಾಗಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರತಕ್ಕಂತಹ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರಿನ HAL ವಿಮಾನ ನಿಲ್ದಾಣ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಮಾತ್ರ ಇದಾಗಿರುತ್ತೆ, ಸಪೋರ್ಟಿಂಗ್ ಇನ್ಫಾರ್ಮೇಷನ್. ನಂತರ ಭಾರತದ ಮೊದಲ ಖಾಸಗಿ ರಾಕೆಟ್ ಇಂಜಿನನ್ನು ತಯಾರು ಮಾಡಲಾಗಿದೆ. ಅದಕ್ಕೆ ಎವರೆಸ್ಟ್ ಅಂತೇಳಿ ಹೆಸರಿಸಲಾಗಿದೆ. ಸೊ ಇದು ಎಲ್ಲಿ ಅಂತ ನೋಡೋದಾದರೆ ನೋಡಿ, ನಮ್ಮ ಬೆಂಗಳೂರು ಮೂಲದ ಸ್ಟಾರ್ಟಪ್ ಕಂಪನಿ ಆಗಿರ್ತಕ್ಕಂಥ ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿಯವರು ಇದನ್ನು ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಆಗಸ್ಟ್ 7ನೇ ತಾರೀಕು 2026ರಲ್ಲಿ ಇದೇ ವರ್ಷ ಆಸ್ಟ್ರೋಬೇಸ್ ಸಂಸ್ಥೆ ಅಂದರೆ ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ ಸಂಸ್ಥೆ ಏನಿದೆ, ಇವರು ಎವರೆಸ್ಟ್ ಎಂಬ ಹೆಸರಿನ ಭಾರತದ ಮೊದಲ ಖಾಸಗಿ ನಿರ್ಮಿತ 80 ಟನ್ ವರ್ಗದ ರಾಕೆಟ್ ಇಂಜಿನನ್ನು ಅನಾವರಣಗೊಳಿಸಿದ್ದಾರೆ. ತಂತ್ರಜ್ಞಾನವನ್ನು ಯಾವುದು ಬಳಸ್ತಾ ಇದ್ದಾರೆ ಇಲ್ಲಿ, ಫುಲ್ ಫ್ಲೋ ಸ್ಟೇಜ್ಡ್ ಕಂಬಷನ್ ಎಂಬ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದೆ ಇದು.
ಇದು ಅತ್ಯಂತ ಹೆಚ್ಚಿನ ದಕ್ಷತೆ ಹೊಂದಿದ್ದು ಇಂಜಿನ್ನ ಒತ್ತಡವನ್ನು ಕಡಿಮೆ ಮಾಡುತ್ತಂತೆ. ನಂತರ ಇಲ್ಲಿ ಫ್ಯೂಯಲ್ ಯಾವುದು ಯೂಸ್ ಮಾಡ್ತಾರೆ ಅಂತ ನಾವು ನೋಡಿದಾಗ ದ್ರವ ಆಮ್ಲಜನಕವನ್ನು ಬಳಕೆ ಮಾಡ್ತಾರೆ, ನಂತರ ದ್ರವ ಮೀಥೇನನ್ನು ಬಳಕೆ ಮಾಡ್ತಾರೆ. ಇವೆರಡನ್ನು ನೆನಪಲ್ಲಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಇಲ್ಲಿ ಭಾರತದ ಮೊದಲ ಖಾಸಗಿ ರಾಕೆಟ್ ಇಂಜಿನನ್ನು ತಯಾರು ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಕೇಳ್ಬೋದು, ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜೀಸ್. ಮತ್ತು ಪ್ರಪ್ರಥಮ ಮೀನ್ಸ್ ಖಾಸಗಿ ರಾಕೆಟ್ನ ತಯಾರು ಮಾಡಿರತಕ್ಕಂತಹ ಇಂಜಿನ್ಗೆ ಹೆಸರು ಏನು ಕೊಡಲಾಗಿದೆ, ಎವರೆಸ್ಟ್. ಇದು ನೆನಪಲ್ಲಿಟ್ಕೊಳ್ಳಿ. ಈ ಇಂಜಿನ್ನಲ್ಲಿ ಯಾವೆಲ್ಲ ಫ್ಯೂಯಲನ್ನು ಇಲ್ಲಿ ಬಳಕೆ ಮಾಡಬಹುದು ನೋಡಿ, ದ್ರವ ಆಮ್ಲಜನಕ ಮತ್ತು ದ್ರವ ಮೀಥೇನ್, ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಭಾರತದ ಪ್ರಪ್ರಥಮ ಖಾಸಗಿ ರಾಕೆಟನ್ನು ಉಡಾಯಿಸಿದಂತಹ ಒಂದು ಸಂಸ್ಥೆ ಯಾವುದು ಅಂತೇಳಿ ನಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಈಗಾಗಲೇ ಇದನ್ನು ಚರ್ಚೆ ಮಾಡಿದ್ದೇವೆ. ಅದು ಬಂದ್ಬಿಟ್ಟು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ. ಇದು ಹೈದರಾಬಾದ್ಗೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಭಾರತದ ಪ್ರಪ್ರಥಮ ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಿತ್ತು ಇತ್ತೀಚೆಗೆ. ಅದಕ್ಕೆ ವಿಕ್ರಮ್ 1 ಅಂಥೇಳಿ ಹೆಸರನ್ನು ಸಹ ಕೊಡಲಾಗಿತ್ತು. ಹಾಗೂ ಇದು ಯಾವ ಹೆಸರಿನ ಅಂದರೆ ಯಾವ ಮಿಷನ್ನ ಅಡಿಯಲ್ಲಿ ಉಡಾವಣೆ ಮಾಡಲಾಗಿತ್ತು, ಮಿಷನ್ ಆಗಮನ್. ಇದು ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಸಹ ಈ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೊ ಇದನ್ನು ನೀವು ಲಿಂಕ್ ಮಾಡಿ ಹೊತ್ಕೋಬೇಕಾಗುತ್ತೆ. ಸೊ ಪ್ರಪ್ರಥಮ ಭಾರತದ ಮೊದಲ ಖಾಸಗಿ ರಾಕೆಟ್ ಇಂಜಿನನ್ನು ತಯಾರು ಮಾಡಿರ್ತಕ್ಕಂಥದ್ದು ಆಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿಯವರು. ಅದಕ್ಕೆ ಹೆಸರಿಸಿರ್ತಕ್ಕಂಥದ್ದು ಎವರೆಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಯೂಸ್ ಮಾಡ್ತಕ್ಕಂಥ ಫ್ಯೂಯಲ್ಸು ದ್ರವ ಆಮ್ಲಜನಕ, ಅದೇ ರೀತಿಯಾಗಿ ದ್ರವ ಮೀಥೇನ್. ಮತ್ತು ಇದಕ್ಕೆ ಲಿಂಕ್ ಮಾಡಿ ಹೇಳೋದಾದರೆ ನಾವು ಇತ್ತೀಚೆಗೆ ಭಾರತದ ಪ್ರಪ್ರಥಮ ಖಾಸಗಿ ರಾಕೆಟನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯವರು, ಹೈದರಾಬಾದ್ ಮೂಲಕ್ಕೆ ಸೇರಿರ್ತಕ್ಕಂಥದ್ದು. ಅದಕ್ಕೆ ನೀಡಿರ್ತಕ್ಕಂಥ ಹೆಸರು ವಿಕ್ರಮ್ 1. ಇದು ಮಿಷನ್ ಆಗಮನ ಹೆಸರಿನಲ್ಲಿ, ಅಂದರೆ ಈ ಮಿಷನ್ನ ಅಡಿಯಲ್ಲಿ ಉಡಾವಣೆಗೊಂಡಿತ್ತು. ಸೊ ಇದಿಷ್ಟು ಸುದ್ದಿಗಳು ದಿನಾಂಕ 9/8/2026, ಅದೇ ರೀತಿಯಾಗಿ ದಿನಾಂಕ 10/8/2026 ಪರೀಕ್ಷಾಧಾರಿತ ಪ್ರಮುಖ ಸುದ್ದಿಗಳಾಗಿರ್ತವೆ. ಥ್ಯಾಂಕ್ ಯು.